ನಾನು ಮತ್ತೆ ಹೇಳ್ತಾ ಇರೋದು ಭಾರತದಂತಹ ದೇಶದಲ್ಲಿ ಫುಡ್ ಸೇಫ್ಟಿ ಅನ್ನೋದು ಅತ್ಯಂತ ನಿರ್ಲಕ್ಷಿತ ವಲಯ. ಆದರೆ ಮನುಷ್ಯನ ದೇಹದ ಮೇಲೆ ಆಗುವ ಪರಿಣಾಮ ಇದೆಯಲ್ಲ, ಎಷ್ಟೋ ಜನ ಒಂದು ಸಣ್ಣ ಇನ್ಫೆಕ್ಷನ್, ಡೈರಿ ಇನ್ಫೆಕ್ಷನ್ ಆಗಿ ಲೈಫ್ ಲಾಂಗ್ ಅವರ ಊಟನ ಬುಟ್ಟಿ ಕಟ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇರುತ್ತೆ. ನಾನ್ ವೆಜ್ ಎಲ್ಲೋ ತಿಂದಿರ್ತಾರೆ, ಅದು ಏನೋ ಸಮಸ್ಯೆ ಆಗಿರುತ್ತೆ, ತಿಂಗಳಗಟ್ಟಲೆ ಅದನ್ನು ಅನುಭವಿಸಿರ್ತಾರೆ. ಎಲ್ಲಿ ಸಮಸ್ಯೆ ಆಗುತ್ತೆ? ಇಲ್ಲಿ ಸ್ಟೋರೇಜ್ಗಳಲ್ಲಿ ಹಳೆಯ ಮಾಂಸ, ಹಳೆಯ ತರಕಾರಿ, ಹಳೆಯ ಡೈರಿ ಪ್ರಾಡಕ್ಟ್ ಯಾವುದು ಮನುಷ್ಯನ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಲ್ಲ, ಆದರೆ ತಾನು ದುಡ್ಡು ಕೊಟ್ಟು ಅನಾರೋಗ್ಯನ ಕೊಂಡ್ಕೊಂಡು ಬಂದಂಗೆ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆಗೆ ಹೋಗಿ ಮಲಗಿ ಒದ್ದಾಡಿ ಬಿದ್ದು ಎದ್ದು ಬರಬೇಕಾಗತ್ತೆ. ಸೊ ಆಗಿಂದಾಗೆ ಇಂತಹ ರೇಡ್ಗಳಾದಾಗ ಮಾತ್ರ ಇವೆಲ್ಲವೂ ನಿಲ್ಲೋದಕ್ಕೆ ಸಾಧ್ಯ. ಡಾಕ್ಟರ್ ಸುನೀಲ್ ಅವರೇ, ಸದ್ಯಕ್ಕೆ ಇದು ಫಾರ್ ಎನ್ ಎಕ್ಸಾಂಪಲ್, ಇವಾಗ ಇಷ್ಟು ದಿನಗಳಿಗೆ ಒಂದು ಸಲ ಚೆಕ್ ಆಗಬೇಕು ಅನ್ನೋದಾದರೆ ಒಬ್ಬ ಆರೋಗ್ಯ ಅಧಿಕಾರಿಯಾಗಿ ಎಷ್ಟು ದಿನಗಳಿಗೆ ಒಂದು ಕಂಟಿನ್ಯೂಸ್ ಚೆಕ್ ಇರಬೇಕಿದು? ಮಂತ್ಲಿ ಒನ್ಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಮಂತ್ಲಿ ಒನ್ಸ್, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಿಬಿಟ್ಟು ಅದರಲ್ಲಿ ಏನು ಒಂದು ಬರೀ ಚೆಕ್ ಮಾಡೋದಲ್ಲ, ಚೆಕ್ ಮಾಡಿದಾಗ ಲಾಸ್ಟ್ ಟೈಮಲ್ಲಿ ಏನು ಇಶ್ಯೂಸ್ ಇತ್ತು ಅದನ್ನು ನೋಡ್ಬಿಟ್ಟು ವೆದರ್ ಅದು ಕರೆಕ್ಟ್ ಆಗಿದೆ. ಸುನೀಲ್ ಅವರೇ ಬರ್ತೀನಿ. ಈಗ ಆಹಾರ ಸುರಕ್ಷತಾ ಆಯುಕ್ತರು ಶ್ರೀನಿವಾಸ್ ಅವರು ನಮ್ಮ ಜೊತೆ ಫೋನಿನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ. ಸರ್ಕಾರದ ವತಿಯಿಂದ ಒಂದು ವೆರಿ ಗುಡ್ ಇನಿಷಿಯೇಟಿವ್ ಸರ್. ಥ್ಯಾಂಕ್ ಯು. ಬಟ್ ಏನಂದ್ರೆ ಶಾಕಿಂಗ್ ಏನಂದ್ರೆ ದುಡ್ಡು ಕೊಟ್ಟು ಸಂಕಟ ತಂದ್ಕೊಳ್ಳೋದಾ ಅಂತ ಅನ್ನಿಸ್ಬಿಡುತ್ತೆ ಇದನ್ನ ನೋಡಿದಾಗ. ಹೌದು, ಅದು ಯಾಕೆ ಇಷ್ಟ ದಿನ ನಾವು ಈ ಹೋಟ್ಲು ಇವ್ರ ಮೇಲೆಲ್ಲ ಮಾಡ್ತಾ ಇದ್ದು, ಇದು ಸೆಂಟ್ರಲ್ ಲೈಸೆನ್ಸ್ ಬರುತ್ತೆ. 12 ಕೋಟಿ ಮೇಲೆ, ಮುಂಚೆ 12 ಕೋಟಿ ಮೇಲೆ ಅದು ಸೆಂಟ್ರಲ್ ಲೈಸೆನ್ಸ್ ಇತ್ತು. ಈಗ ಅದು 50 crores ವರೆಗೂ ಸ್ಟೇಟ್ಗೆ ಕೊಟ್ಟಿರೋದ್ರಿಂದ ಈಗ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಈಗ ನಾವು ಇದು ಮಾಡಿದ್ವಿ. ಅದು ಈಗ ಸ್ಟೇಟ್ ಲೈಸೆನ್ಸ್ಗೆ ಬರುತ್ತೆ ಒಂದು. ಅದು ನಾನು ಅವಾಗಿಂದ ಕಾರ್ಯಕ್ರಮ ನೋಡ್ತಿದ್ದೆ, ಹಂಗಾಗಿ ನಾನು ಕ್ಲಾರಿಫಿಕೇಶನ್ ಹೇಳ್ತೀನಿ. ಆಮೇಲೆ ಎಷ್ಟು 5 ಸ್ಟಾರ್ 3 ಸ್ಟಾರ್ ಇದೆ ಅಂತ ಹೇಳ್ತಿದ್ರು. ನಮ್ಮಲ್ಲಿ ಸುಮಾರು ಒಂದು 135 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಗುರುತು ಮಾಡ್ಕೊಂಡಿತ್ತು. ಅದರಲ್ಲಿ 65 ಇದು ಇನ್ಸ್ಪೆಕ್ಷನ್ಗೆ ಹಾಕಿದ್ದೀವಿ. 65 ನಾವು ಇನ್ಸ್ಪೆಕ್ಷನ್ ಟಾರ್ಗೆಟ್ ಕೊಟ್ಟಿದ್ದೀವಿ. ಈಗ ನಿನ್ನೆ ಒಂದು 25 ಆಗಿತ್ತು, ಇವತ್ತೊಂದು ಇಲ್ಲಿವರೆಗೂ 23 ಆಗಿದೆ. ಸೊ ಇನ್ನ ಮಿಡ್ ನೈಟ್ ವರ್ಗು ಮಾಡ್ತಾರೆ. ಅಲ್ಲಿ ಇನ್ನೊಂದು 10 ಬರ್ತದೆ, ಒಂದು 50ವರೆಗೂ ಮಾಡ್ತೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ನೆಕ್ಸ್ಟ್ ಇದು ಪದೇ ಇದೇ ತರ ಎವ್ರಿ ಮಂತ್ ಮಾಡ್ಲಿಕ್ಕೆ. ಯಾಕಂದ್ರೆ ಇಲ್ಲಿ ನಾವು ನೋಡಿದಾಗ ತಿನ್ನೋ ಪದಾರ್ಥಗಳು ಮತ್ತು ಹಣ್ಣೆ ಇರ್ಬೋದು, ತರಕಾರಿನೇ ಇರ್ಬೋದು, ಕೆಲವು ಕಡೆ ಅದೇ ಇದು ಈರುಳ್ಳಿಲಿ ಫಂಗಸ್ ಬಂದಿತ್ತು. ಸೊ ಈ ತರ ಎಲ್ಲ ಇದೆ. 5 ಸ್ಟಾರ್ 3 ಸ್ಟಾರ್ ಅಲ್ಲೇ ಹಿಂಗಾದ್ರೆ ಈಗ ಅಷ್ಟು ದುಡ್ಡು ಕೊಟ್ಟು ನಾವು ಅಲ್ಲೋಗಿ ಊಟ ಮಾಡಿ ಕಾಯಿಲೆ ಬರುತ್ತೆ ಅಂತ. ಸರ್ ಒಂದು ಸಣ್ಣ ಕ್ವೆಶ್ಚನ್ ಶ್ರೀನಿವಾಸ್ ಅವರೇ, ನಮ್ ಪ್ರಮೋದ್ ಮಾತಾಡ್ತಾ ಹೇಳ್ತಾ ಇದ್ರು, ಉದ್ಯಮಿ, ಹೋಟೆಲ್ ಉದ್ಯಮಿ ನಮ್ ಜೊತೆ ಲೈವ್ ನಲ್ಲಿ ಇದಾರೆ, ನೀವ್ ನೋಡಿದ್ರಿ ಅನ್ಸುತ್ತೆ. ಅವ್ರು ಏನ್ ಹೇಳಿದ್ರು ಅಂದ್ರೆ ದೇ ಮೇ ನಾಟ್ ಯೂಸ್ ದ ಸೇಮ್ ಪ್ರಾಡಕ್ಟ್ ಅಂತ, ಅದನ್ನ ಸರ್ವ್ ಮಾಡೋದಕ್ಕೆ ಬಳಸದೇ ಇರಬಹುದು, ಸ್ಟೋರೇಜ್ ಆಗಿರಬಹುದು ಅಂತ. ಅಂದ್ರೆ ನೀವು ರೇಡ್ ಮಾಡಿದಾಗ ಸರ್ ಈ ವಸ್ತುಗಳು ಬಳಕೆ ಆಗ್ತಿದ್ವಾ ಸರ್ ಅಡಿಗೆಗೆ? ಇಲ್ಲ, ಬಳಕೆ ಅಂದ್ರೆ ಈಗ ಅದು ಇಟ್ಟಿದ್ರೂ ಅಲ್ಲಿ ನಮ್ಮ FSSAI ರೆಗ್ಯುಲೇಷನ್ಸ್ ಅಲ್ಲಿ ಕಂಡೀಷನ್ಸ್ ಇದೆ, ಯಾವ ತರ ನೀವು ಎಕ್ಸ್ಪೈರ್ ಆಗಿರೋದು ಇಡಬೇಕು ಅಂತ. ಆಮೇಲೆ 5 ಸ್ಟಾರ್ 3 ಸ್ಟಾರ್ ಅಲ್ಲಿ ಅದ್ರದ್ದೇ ಆದಂತ ಮಾನದಂಡಗಳಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ KFC ಇರ್ಬೋದು, ಮ್ಯಾಕ್ಡೊನಾಲ್ಡ್ ಇರ್ಬೋದು, 2 hours ಮೇಲೆ ಅವರು ಇದ್ರ ಮೇಲೆ ಇಡಂಗಿಲ್ಲ. ಅದನ್ನ ತೆಗೆದು ಇದು ಮಾಡ್ಬೇಕಾಗುತ್ತೆ, ವೇಸ್ಟ್ ಅಂತ ಟ್ರೀಟ್ ಮಾಡ್ಬೇಕಾಗ್ತದೆ. ಆತರ ಕೆಲವು ಬಹಳ ಸ್ಟ್ರಿಕ್ಟ್ ಆದ ಮಾನದಂಡಗಳಿದೆ. ಹೀಗಾಗಿ ಇವಾಗ ನಾವು ಇದು ತಾಜ್ ವಿವಿಂತ ಯಶವಂತಪುರಲ್ಲಿ ನಮ್ಗೆ ಕೇಕ್ ಒಂದ್ ದಿನದ್ದು ಸಿಕ್ತು. ಅವರು ಇದು ಮಾಡದೆ ಇಟ್ಟಿರ್ಬೋದು, ನಾವು ಅದು ತಪ್ಪು ಅಂತ ಹೇಳಲ್ಲ. ಬಟ್ ಅದಕ್ಕೆ ಬೇರೆ ಕಡೆ ಇಡಬೇಕು, ಅದು ಸ್ಟೋರೇಜ್ ಕಂಡೀಷನ್ನೇ ಬೇರೆ ಇದೆ. ಅದು ಒಂದ್ ಕಡೆ ಇಟ್ಬಿಟ್ಟು ಅಲ್ಲಿ ಒಂದು ಬೋರ್ಡ್ ಹಾಕ್ಬೇಕು. ಯಾಕಂದ್ರೆ ನಾಳೆ ಅವರು ತಗೊಳ್ಳೋರು ಆ ಹುಡುಗರಿಗೆ ಗೊತ್ತಿರಲ್ಲ, ಅವರು ಅನ್ಎಜುಕೇಟೆಡ್ ಇರ್ತಾರೆ, ಮತ್ತು ಅದನ್ನ ಲೇಬಲಿಂಗ್ ಕಂಡೀಷನ್ ನೋಡಕ್ ಹೋಗಲ್ಲ. ಇದ್ರ ಜೊತೆಗೆ ಅದನ್ನ ತಗೊಂಡೋಗ್ಬಿಟ್ಟು ನಮ್ಗೆ ಅಡಿಗೆ ಮಾಡಿಕೊಟ್ರೆ ಇದು ಎಕ್ಸ್ಪೈರ್ ಪ್ರಾಡಕ್ಟ್ ಅಲ್ಲಿ ಮಾಡ್ಕೊಟ್ಟಂಗೆ ಆಗ್ತದೆ. ಹಾಗಾಗಿ ಅದನ್ನ ಸಪರೇಟ್ ಶೆಲ್ಫ್ ಅಲ್ಲಿ ಇಟ್ಟು ಸಪರೇಟ್ ಆಗಿ ಅದಕ್ಕೆ ಎಕ್ಸ್ಪೈರ್ಡ್ ಪ್ರಾಡಕ್ಟ್ ಅಂತ ಒಂದು ಬೋರ್ಡ್ ಹಾಕ್ಬೇಕಾಗ್ತದೆ, ಮತ್ತು ರೆಡ್ ಟೇಪ್ ಅಂಟಿಸ್ಬೇಕಾಗುತ್ತೆ. ಅದು ರೆಗ್ಯುಲೇಷನ್ಸ್ ಇರಲ್ಲ, ಅದು ಯಾರು ಫಾಲೋ ಮಾಡ್ತಾ ಇಲ್ಲ. ಆಮೇಲೆ ಈಗ ಮಟನ್ ಇದು ಚಿಕನ್ಗೆಲ್ಲ ಬಂದ್ರೆ ನೀವು -18 ಡಿಗ್ರಿ ವರೆಗೂ ಇಟ್ರೆ ಅದೇನು ಆಗಲ್ಲ. ಬಟ್ ಫಿಶ್ಗೆ ಆತರ ಮಾನದಂಡ ಇಲ್ಲ. ಫಿಶ್ ನೀವು 15-20 ಡೇಸ್ ಅಲ್ಲಿ ಮುಗಿಸ್ಬೇಕು. ಎಷ್ಟೊಂದು 20 ದಿನದ ಮೇಲೆ ಇದೆ ಅಂತವೆಲ್ಲ ನಾವೀಗ ಫ್ರೀಸ್ ಮಾಡಿದ್ವಿ, ನೋಟಿಸ್ ಕೊಟ್ಟಿದ್ವಿ. ಬುಧವಾರ ಗುರುವಾರ ಅವ್ರಿಗೆ ಎಕ್ಸ್ಪ್ಲನೇಷನ್ ಟೈಮ್ ಬರೋದಕ್ಕೆ ಹೇಳಿದ್ವಿ. ಅದಾದ್ಮೇಲೆ ಕ್ರಮ ತಗೋತೀವಿ. ಪರ್ಫೆಕ್ಟ್. 60ಕ್ಕೂ ಹೆಚ್ಚು ನೋಟಿಸ್ ಕೊಟ್ಟಿದ್ದೀವಿ. ವಿ ಅಪ್ರಿಶಿಯೇಟ್ ಯು ಸರ್. ಸರ್ಕಾರಕ್ಕೆ ಮತ್ತು ನಿಮ್ಮ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು. ಯಾಕೆಂದರೆ
ಇಂಥ ರೇಡ್ಗಳು ಆಗ್ತಾ ಇದ್ದಾಗ ನಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಇದೆಲ್ಲ ವಲಯದಲ್ಲೂ ಆಗಬೇಕು, ಅಂದ್ರೆ ಬರೀ 5 ಸ್ಟಾರ್ ಹೋಟ್ಲು ಅಂತಲ್ಲ, ಎಲ್ಲಾ ಭಾಗಗಳಲ್ಲೂ ಆಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್. ಹಿಂದೆ ಹೋಟ್ಲಲ್ಲಿ ಮಾಡಿದ್ದೀವಿ. ಆಮೇಲೆ ನಾವು ನಮ್ಮ ದೇಶದಲ್ಲೇ ನಮ್ಮ ಸ್ಟೇಟ್ ಅಲ್ಲೇ ಫಸ್ಟ್ ಅದು ಕಬಾಬ್ ಅಲ್ಲಿ ಕಲರ್ ಬರ ಅಂತ ಹೇಳಿದ್ದು. ಕೇಕ್ ಈಗ ಒಂಚೂರು ಏನೋ ವಾಪಸ್ ಬರ್ತಾ ಇದೆ ಶ್ರೀನಿವಾಸ್ ಅವರೇ, ನನ್ನ ಗಮನಕ್ಕೆ ಬಂತು, ಒಂಚೂರು ನೋಡಿ ಅದು ಫುಡ್ ಕಲರ್ ವಾಪಸ್ ಬರ್ತಿದೆ. ನಿಮ್ ಪ್ರೋಗ್ರಾಮ್ ತಿರ್ಗಿ ಅದು ಒಂದು ಮಾಡಿಸ್ತೀನಿ, ಅದು ತೆಗಿಸ್ತೀನಿ ಕಲರ್. ಅಂದ್ರೆ ಇವೆಲ್ಲ ಸ್ಟೇಟ್ ಇನಿಷಿಯೇಟಿವ್ ಇನ್ ದ ಕಂಟ್ರಿ. ಈಗ ಇಡ್ಲಿ ಪ್ಲಾಸ್ಟಿಕ್ ಪೇಪರ್ ಆಗೋದು ಅದು ಕರ್ನಾಟಕದಿಂದಾನೇ ಬಂದಿತ್ತು. ಈಗ ಮೊನ್ನೆ ರಮ್ ಎಲ್ಲ ಅದು ರಮ್ ಫ್ಲೇವರ್ ಜಾಸ್ತಿ ಆಯ್ತು ಅಂತ ಹೇಳಿ ಅದು ನಮ್ಮಿಂದಾನೇ ಇದಾಗಿತ್ತು. ಆಮೇಲೆ ಬಸ್ ಬಾಲ್ ಅಂತ ಹೇಳಿ ನಿಮ್ಮ ಚಾನೆಲ್ ಗಳಲ್ಲಿ ಅದು ನ್ಯೂಸ್ ಬಂದಿತ್ತು. ಅವಾಗ ನಾವು ಆ ಬಸ್ ಬಾಲ್ ಅನ್ನ ಇನ್ಸ್ಪೆಕ್ಷನ್ ಮಾಡಿಸ್ತಾರೆ. ಹೌದು, ನಾವು ಸುದ್ದಿ ಮಾಡಿದ್ವಿ ಅದನ್ನ. ಹೌದು, ಅದು ಫ್ರೂಟ್ ಚಿತ್ರ ಹಾಕ್ಬಿಟ್ಟು ಫ್ರೂಟ್ ಫ್ಲೇವರ್ ಹಾಕ್ತಾರೆ, ಫ್ರೂಟ್ ಚಿತ್ರ ಹಾಕ್ತಾರೆ. ಅದು ಮಕ್ಕಳಿಗೆ ಆಕರ್ಷಣೆ ಆಗ್ತದೆ ಅಂದ್ಬಿಟ್ಟು ನಾನು ಅವ್ರಿಗೆ ರೀಕಾಲ್ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದೆ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾಗೂ ಈ ತರ ಇದೆ, ಇದು ಡೈರೆಕ್ಷನ್ ಕೊಡ್ಬೇಕು ಅಂತ ಬರ್ತದೆ. ಅವಾಗ ಅವರು ಬೇರೆ ರಮ್ ಇರ್ಬೋದು, ಬೇರೆ ಬೇರೆ ವಿಸ್ಕಿ ಇರ್ಬೋದು, ಈ ತರ ಮಾಡಿ ಈಗ ಅದನ್ನ ಏನ್ ಮಾಡಿದ್ರೆ ಕರ್ನಾಟಕ ಎಷ್ಟೋ ಇದಕ್ಕೆ ಭಾರತದಲ್ಲೇ ಬೆಂಚ್ ಮಾರ್ಕ್ ಡೆಫಿನೆಟ್ಲಿ. ಅಂಡ್ ನಮ್ಮ ಖುಷಿ ಏನಂದ್ರೆ ನೀವು ಹೇಳಿದಾಗೆ ಬಸ್ ಬಾಲ್ ಎಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ ತಕ್ಷಣ ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಹೀಗೆ ಮುಂದುವರಿತಾ ಇರಲಿ ಶ್ರೀನಿವಾಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಮತ್ತು ನಿಮ್ಮ ಇಲಾಖೆಗೆ. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. 4 ಜನಕ್ಕೆ ಧನ್ಯವಾದ. ನಾವು ಇವತ್ತು ಮಾಡಿರುವ ಚರ್ಚೆ ಆದಷ್ಟು ಬೇಗ ಇಂಪ್ಯಾಕ್ಟ್ ಆಗಲಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇಂಥ ಚರ್ಚೆಗೆ ಆಸ್ಪದನೇ ಇಲ್ಲದೆ ಇರೋ ಹಾಗೆ ರಾಜ್ಯ ಸರ್ಕಾರ ಪ್ರಮುಖವಾಗಿ ಗಮನ ಕೊಡಲಿ. ಎಸ್ ಸರ್. ಒಂದು ಆಹಾರದಿಂದ 200ಕ್ಕಿಂತ ಹೆಚ್ಚು ಕಾಯಿಲೆ ಬರ್ಬೋದು, ಫುಡ್ ಕಂಟಾಮಿನೇಷನ್ ಅಥವಾ ಫುಡ್ ಪ್ರಾಬ್ಲಮ್ ಇಂದ. ಅದು ನಮ್ಮ ದೇಶದಲ್ಲಿ ನೋಡ್ತಾ ಹೋದಾಗ ಒಂದು ವರ್ಷದಲ್ಲಿ 100 ಮಿಲಿಯನ್ ಕೇಸಸ್ ಆರ್ ರಿಪೋರ್ಟೆಡ್ ಥ್ರೂ ಫುಡ್ ಪ್ರಾಬ್ಲಮ್. ಅಂದರೆ ಬರೀ 10 ಕೋಟಿ ಕಾಯಿಲೆಗಳು ನಮ್ಮ ದೇಶದಲ್ಲಿ ಒಂದು ವರ್ಷದಲ್ಲಿ ಫುಡ್ ಪ್ರಾಬ್ಲಮ್ ಇಂದ ರಿಪೋರ್ಟ್ ಆಗುತ್ತೆ. ಅದು ಸಿಂಪಲ್ ಹೊಟ್ಟೆ ನೋವು ಇರ್ಬೋದು, ಇದಿರ್ಬೋದು. ಒಂದು ಫುಡ್ ಪ್ರಾಬ್ಲಮ್ ಇಂದ ಏನು ಆಗ್ಬೋದು ಅಂದರೆ 200ಕ್ಕಿಂತ ಕಾಯಿಲೆಗಳು, 200 ಟೈಪ್ ಆಫ್ ಕಾಯಿಲೆಗಳು ಬರ್ಬೋದು. 10 ಕೋಟಿ ಏನು ಇನ್ಫೆಕ್ಷನ್ಸ್ ಆಗ್ಬೋದು ಒಂದು ವರ್ಷದಲ್ಲಿ ರಿಪೋರ್ಟ್ ಆಗುವಂಥದ್ದು, ವಿಚ್ ಇಸ್ ಒನ್ ಆಫ್ ದಿ ಹೈಯೆಸ್ಟ್. ಇದೆಲ್ಲದರ ಜೊತೆಗೆ ಒಂದೇ ಏನಂದ್ರೆ ನಾವು ತಿನ್ನುವ ಆಹಾರದ ಬಗ್ಗೆನೂ ಹೆಚ್ಚಿನ ಗಮನ ಕೊಡಬೇಕು. ಎಲ್ಲಿ ತಿಂತಾ ಇದ್ದೀವಿ, ಏನು ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಇರಲಿ. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.